ಸೊ ಅದೇನು ರೋಗ ಅಂತಂದು ಹೇಳಿದ್ರೆ ಸರ್ ಟ್ರೀಟ್ಮೆಂಟ್ ಕೊಟ್ಟು ಕೆಲವೊಂದು ರೋಗಗಳನ್ನು ತೆಗಿತಾರೆ. ಬಟ್ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ಲಿದಂಥ ರೋಗಗಳು ಇದ್ದಾವೆ. ಏನು ಮಾಡೋಣ? ಸೊ ಅವು ಡಿಟೆಕ್ಟು ಆಗೋದಿಲ್ಲ. ಡಿಟೆಕ್ಟ್ ಆಗ್ಲಿಲ್ದಂಥ ರೋಗಗಳು ಇದ್ದಾವೆ. ನಮಗೆ ಮಧ್ಯಮ ವರ್ಗದಿಂದ ನಾವು ಮುಂದೆ ದುಡಿಯೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ನಮಗೆ ಒಂದು ರೋಗ ಏನು ಕಾಡ್ತಾ ಇದೆ, ನಾವು ಯಾಕೆ ದುಡ್ಡು ಮಾಡ್ತಾ ಇಲ್ಲ, ನಾವು ಯಾಕೆ ಮುಂದೆ ಬರ್ತಾ ಇಲ್ಲ, ಕೋಟ್ಯಾಧಿಪತಿ ಆಗ್ಬೇಕಂತ ಎಲ್ರಿಗೂ ಕನಸಿದೆ, ಯಾಕೆ ಆಗ್ತಾ ಇಲ್ಲ? 100 ಜನ ಹೊರಟ್ರೆ ಎಷ್ಟು ಜನ ಆಗ್ತಾ ಇದ್ದಾರೆ? 3 ಜನ 4 ಜನ 5 ಜನ ಆಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ನಾಚಿಕೆ. ಏನು? ಸೊ ನಾವು ಯಾರು ಅಂತಂದ್ರೆ 200 ರೂಪಾಯಿ ಚಪ್ಪಲಿ ಹಾಕೊಂತೀವಿ, ನಾಚಿಕೆ ಇಲ್ಲ ನಮಗೆ. ಬಾಡಿಗೆ ಮನೇಲಿ ಇರ್ತೀವಿ, ನಾಚಿಕೆ ಇಲ್ಲ. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಎಲ್ರಿಗೂ ಸ್ವೀಟ್ ಅನ್ಸುತ್ತೀವಿ, ನಾಚಿಕೆ ಇಲ್ಲ. ದುಡಿಯೋದಕ್ಕೆ ನಾಚಿಕೆ. ಅವರನ್ನ ಮಧ್ಯಮ ವರ್ಗದವರು ಅಂತಾರೆ ಅಥವಾ ಬಡವರು ಅಂತಾರೆ. ಸೊ ಎಷ್ಟೇ ಕಷ್ಟಪಟ್ರೇನು ನಾವು ದುಡ್ಡು ಉಳಿಸೋ ಪ್ರಯತ್ನ ಮಾಡ್ತೀವಿ. ಕಡಿಮೆ ದುಡ್ಡಿಂದ ಯಾವ್ದಿದೆ ಅಂತ ಹುಡುಕ್ತೀವಿ ಮಾರ್ಕೆಟಲ್ಲಿ ಹೋದ್ರೆ. ಸರ್ನು ಅವಾಗ ನಾಚಿಕೆ ಬರಲ್ಲ. ಸರ್ ನೀವು ಎದ್ದಾಡಿ, ನೀವು ದುಡಿತೀರಾ, ನೀವು ಕೋಟ್ಯಾಧಿಪತಿ ಆಗ್ತೀರಾ ಅಂತಂದು ಹೇಳಿದ್ರೆ ನಮಗೆ ಏನಾಗುತ್ತೆ? ಮುಜುಗರ ಬರುತ್ತೆ. ಹೌದಾ? ಸೊ ಇದು ನನಗೂ ಇತ್ತು ಸ್ನೇಹಿತರೆ. ಇದು ನನಗೆ ಏನ್ ಮಾಡ್ತು ಅಂತಂದು ಹೇಳಿದ್ರೆ 15 ವರ್ಷ ಕಾಡಿ 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 ಹಾಳಾಗೋಯ್ತು. ಸೊ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾಚಿಕೆ, ಮಾನ, ಮರ್ಯಾದೆ ದುಡಿಯೋದಕ್ಕೆ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತು ನೀವು ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ, ಐ ಡೋಂಟ್ ವಾಂಟ್. ಸೊ ಇವತ್ತು ನೀವು ದುಡಿತಾ ಇರೋದು ವೈಟ್ ಮನಿ. ಎದರಲ್ಲಿ ಹರ್ಬೇಕಾ ಇರೋದೇನೋ ವೈಟ್ ಮನಿ. ಸೊ ಇಲ್ಲಿ ನಾಚಿಕೆ ಪಡೋಂಥದ್ದಿಲ್ಲ. ಕರೆಕ್ಟಾ? ಎರಡನೇದು, ಇಲ್ಲಿ ಬೆವರು ಸುರಿಸಿ ದುಡಿತಾ ಇದ್ದೀರಿ. ಯಾರಿಗಾದ್ರೂ ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಯಾರಾದ್ರೂ ಹೇಳಿದಾರ? ನೀವು ದುಡಿಬೇಡಿ, ನೀವು ಬರೇ ಡಬಲ್ ಮಾಡ್ಕೊಡ್ತೀವಿ, ತ್ರಿಬಲ್ ಮಾಡ್ಕೊಡ್ತೀವಿ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಎಲ್ಲಾದ್ರೂ ಹೇಳಿದಾರ? ನೇರವಾಗಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಬೆವರು ಸುರಿಸಿದ್ರೇನೆ ದುಡ್ಡು ಬರೋದು, ನೀವು ಕಷ್ಟಪಟ್ರೇನೆ ದುಡ್ಡು ಬರೋದು, ನೀವು ಇಲ್ಲಿ ಕಲಿತ್ರೇನೆ ದುಡ್ಡು ಬರೋದು. ಸೊ ಲೀಗಲ್. ಸೊ ಈ ನಾಚಿಕೆ ನಮಗೆ ಏನ್ ಮಾಡ್ತಾ ಇದೆ ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತಾ ಇಲ್ಲ. ಸೊ ಈ ನಾಚಿಕೆ ಪಟ್ಕೊಂಡು ನಾವು ಏನೇನೋ ಹೊಸ ಕಲಿಯೋದಕ್ಕೆ ಆಗ್ತಾ ಇಲ್ಲ ನಮ್ಮ ಜೀವನದಲ್ಲಿ. ಎಸ್ ಸರ್ನು? ಎಲ್ರಿಗೂ ನಾಚಿಕೆ ಇದೆ ತಾನೆ? ಈಗ ನನಗೂ ಬಹಳ ನಾಚಿಕೆ ಇತ್ತು. ನನಗೆ ವೇದಿಕೆ ಮೇಲೆ ಹೋಗಿ ಮಾತಾಡೋದು, ಜನರಿಗೆ ಮಾತಾಡೋದು, ಕಮ್ಯುನಿಕೇಶನ್ ಮಾಡೋದು ತುಂಬಾ ನಾಚಿಕೆ ನಾಚಿಕೆ ನಾಚಿಕೆ. ಸೊ ಈ ನಾಚಿಕೆಯಿಂದಾನೇ ನಾನು ಹಾಳಾಗಿದ್ದು ಲೈಫಲ್ಲಿ. ಸೊ ನಾಚಿಕೆ ದುಡಿಯೋದಕ್ಕೆ ಮತ್ತೆ ಬೇರೆದಕ್ಕಲ್ಲ. ಸರಸರ ಹೇಳಾರಂತ ಅಲ್ಲೆಲ್ಲ ಕುತ್ಕೊಂಡು ಮತ್ತೆ ಶುರು ಮಾಡೋಕ್ಕಲ್ಲ. ಸೊ ನಾಚಿಕೆ ಯಾವ್ದಕ್ಕೆ ಬೇಕು? ಇರಬಾರ್ದು. ದುಡಿಯೋದಕ್ಕೆ ನಾಚಿಕೆ ಇರಬಾರ್ದು. ಹಾಗಾಗಿ ಈ ಬಿಸ್ನೆಸ್ ಯಾಕೆ 90% ಜನ ಇದರಲ್ಲಿ ಬರೋದು ಯಾರು? ಬಡವರು, ದುಡ್ಡಿಲ್ದವ್ರು, ಮಿಡಿಲ್ ಕ್ಲಾಸ್ ಪೀಪಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ ಬರ್ತಾರೆ. ಒಪ್ಕೊಂತೀರಾ? ಅದರಲ್ಲಿ ಕೇವಲ 5% ಜನ ಮುಂದೆ ಹೋಗ್ತಾರೆ. ಯಾಕೆ ಗೊತ್ತಾ? ಈ ಪ್ರಾಡಕ್ಟ್ಸ್ ನಾನು ಮನೆಗೆ ಹೋಗಿ ಕೊಡ್ಬೇಕಾ? ಈ ಪ್ರಾಡಕ್ಟ್ಸ್ ನಾನು ಕೊಟ್ಟರೆ ಅಕಸ್ಮಾತ್ ನನಗೆ ಏನಾಗುತ್ತೆ, ನನ್ನ ಪ್ರೆಸ್ಟೀಜು, ನನ್ನ ಜನ ಏನು ಅನ್ಕೊಂತಾರೆ ಅಂತ. ನಾನು ಹೇಳೋದು ಆಕ್ಚುಲಿ ನಾಚಿಕೆ ಪಡ್ಬೇಕಾಗಿರೋದು ಬಾಡಿಗೆ ಮನೇಲಿ ಇದೀವಿ ಅಂತಂದೇಳಿ. ಹೌದಾ? 200 ರೂಪಾಯಿ ಚಪ್ಪಲಿ ಹಾಕ್ತಿದ್ವಿ ಅಂತ ನಮ್ಮ ಅಪ್ಪ ಅಮ್ಮಗೆ ನಾವು ವಿಮಾನ ಹತ್ಸಿದಿರ ಸರ್? ಸೊ ನಾಚಿಕೆ ಇದಕ್ಕೆ ಬರ್ಬೇಕು ತಾನೆ? ದುಡಿಯೋದಕ್ಕೆ ಯಾಕೆ ಬರ್ತಾ ಇದೆ? ಕರೆಕ್ಟಾ ಸರ್? ಸೊ ನಾಚಿಕೆ ಪಡ್ಬೇಕಾಗಿದ್ದ ಕಡೆ ನಾವು ಪಡ್ತಾ ಇಲ್ಲ. ಅದಕ್ಕೆ ನಾವು ಎಲ್ಲಿದ್ದೀವಿ ಅಂದ್ರೆ ಮಿಡಿಲ್ ಕ್ಲಾಸ್ ಅಲ್ಲಿ ಇದೀವಿ. ಸೊ ಒಂದು ಸ್ವಂತ ಮನೆ ತಗೊಳಕ್ ಆಗ್ತಾ ಇಲ್ಲ, ಸ್ವಂತ ಕಾರ್ ತಗೊಳೋದಕ್ಕೆ ಆಗ್ತಾ ಇಲ್ಲ, ವಯಸ್ಸಾಗ್ತಾ ಇದೆ, ನಾಚಿಕೆ ಇಲ್ದಂಗೆ ರೀಲ್ಸ್ ನೋಡ್ತಾ ಇದೀವಿ. ಅದಕ್ಕೆ ನಾಚಿಕೆ ಇಲ್ಲ. ನಾಚಿಕೆ ಇಲ್ಲ. ಇಲ್ಲಾಂದ್ರೆ ನಿಮ್ ಸ್ಕ್ರೀನ್ ಮೊಬೈಲ್ ಕೊಡಿ, ನೀವು ಎಷ್ಟೆಷ್ಟು ಗಂಟೆ ಸ್ಕ್ರೀನ್ ನೋಡಿದಿರ ಅಂತ ನಿಮ್ ಸ್ಕ್ರೀನ್ ಟೈಮರ್ಸ್ ಅಲ್ಲಿ ತೋರಿಸುತ್ತೆ. ಸೊ ನಾಚಿಕೆ ಇರೋರು ನೋಡ್ಬಾರ್ದು. ಹೌದಲ್ವಾ? ಕರೆಕ್ಟಾ? ಅಂದ್ರೆ ನಾಚಿಕೆ ಬಿಟ್ಟು ನೋಡ್ತಾ ಇದೀವಿ ಅಂದ್ರೆ ದುಡಿಯೋದಕ್ಕೆ ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ಏನಂತಾರೆ? ದಡ್ರು ಅಂತಾರೆ. ಸೊ ಇವತ್ತು ಕೈಯಲ್ಲಿ ಸಿಕ್ಕಿರೋ ಅವಕಾಶನ ಯಾಕೆ ನಾವು ಕಳ್ಕೊಂತಿದೀವಿ ಅಂದ್ರೆ ನಾಚಿಕೆ 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 ನಾಚಿಕೆ. ಏನಾದ್ರೂ ಆಗ್ಬಿಡುತ್ತೆ, ಜನ ಏನೋ ಅನ್ಕೊಂಡ್ಬಿಡ್ತಾರೆ, ನನಗೇನೋ ನೋಡ್ಬಿಡ್ತಾರೆ, 200 ರೂಪಾಯಿ ದುಡಿಬೇಕಾ, 3000 ದುಡಿಬೇಕಾ ಇದರಲ್ಲಿ, ಈ ಪ್ರಾಡಕ್ಟ್ಸ್ ಹೋಗಿ ನಾನು ಕೊಡ್ಬೇಕಾ, ನಾನು ಹೋಗ್ಬಿಟ್ಟು ಬ್ರಷ್ ಉಜ್ಜು, ಹಲ್ಲು ಉಜ್ಜು ಅಂತ ಹೇಳ್ಬೇಕಾ? ಒಂಥರ ಅಸಹ್ಯ ಅಲ್ವಾ ಇದು? ಈ ಮೆಂಟಾಲಿಟಿಲಿಂದ ಮುಂದೆ ಬರ್ತಾ ಇಲ್ಲ ಯಾರು. ಸೊ ಇವತ್ತು ನಾನು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ನಾಚಿಕೆ ಪಡ್ಬೇಕು ಅಂತಂದು ಹೇಳಿದ್ರೆ ರೀಲ್ಸ್ ನೋಡೋದಕ್ಕೆ ಅಪ್ಪ ಅಮ್ಮಗೆ ಎಲ್ಲೂ ಕಳಿಸಿಲ್ಲ, ಸ್ವಂತ ಮನೆ ಇಲ್ಲ, ಗಾಡಿ ಇಲ್ಲ, ಬಂಗ್ಲೆ ಇಲ್ಲ, 200 ರೂಪಾಯಿ ಚಪ್ಪಲಿ ಇದೆ, ಅದಕ್ಕೆ ನಾಚಿಕೆ ಪಡೋಣ. ಸೊ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ನಾಚಿಕೆ ಪಡಬೇಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಇದರಲ್ಲಿ ಏನು ಕಲ್ತೋಗ್ತಿರಲ್ಲ ನನಗೆ ಗೊತ್ತಿಲ್ಲ. ನಾವು ದುಡ್ಡು ಮಾಡಬೇಕು ಅಂದರೆ ಸ್ನೇಹಿತರೆ ನಾಚಿಕೆ ಬಿಡಬೇಕು, ರೆಸ್ಟ್ ತಗೋಬಾರ್ದು. 5 ವರ್ಷ ನಾವು ಸತತವಾಗಿ ದುಡಿದ್ರೆ ಬೇಜಾನ್ ದುಡ್ಡು ಮಾಡ್ತೀವಿ. ಸೊ ನಾಚಿಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಬೇಡ ನಾನು ಹೇಳೋದು. ನೀವು ಟೀಚರೋ, ನೀವು ಲಾಯರೋ, ನೀವು ಲೆಕ್ಚರೋ, ನೀವೇನೋ ಇಂಜಿನಿಯರೋ, ಐ ಡೋಂಟ್ ವಾಂಟ್. ಇವತ್ತು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ತಾನೆ, PG ಡಿಪ್ಲೊಮಾ ಮಾಡಿದ್ದೀನಿ, MBA ಮಾಡಿದ್ದೀನಿ, ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ದೀನಿ, ನನಗೊಂದು ಒಳ್ಳೆ ಜಾಬ್ ಸಿಗ್ತಾ ಇತ್ತು. ಸೊ ನನಗೆ ಗೊತ್ತಾಗಿದೆ ಅಂದ್ರೆ ನಾನು ಹೋಗೋ ದಾರಿ ಲೀಗಲ್ ಆಗಿದೆ, ಇಲ್ಲಿ ನಾನು ನಾಚಿಕೆ ಪಟ್ಟ ಉದ್ಧಾರ ಆಗಲ್ಲ. ಸೊ ಇವತ್ತು ನಿಮ್ಗೆ ಯಾಕೆ ಎಲ್ಲರಿಗೂ ಎದ್ದು ನಿಂತು ಮಾತಾಡಿ 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 ಅಂತಂದು ಹೇಳಿದ್ರೆ ನಿಮಗೆ ನಾಚಿಕೆ ಸ್ವಭಾವ, ಭಯ ನಾನು ಮಾತಾಡ್ಬೇಕಾ ಅಂತ. ಸೊ ಹೇಗೆ ಮಾತಾಡಿದ್ರಿ? ಓಕೆ ಗುಡ್, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ, ಇಲ್ಲ ಅಂತಂದಲ್ಲ. ಬಟ್ ಈ ರೀತಿ ನೀವು ಮಾತಾಡಿದ್ರೆ ನೀವು ದುಡ್ಡು ಮಾಡೋಕ್ಕಾಗತ್ತಾ? ಚೇಂಜ್ ಆಗ್ಬೇಕು ತಾನೆ, ನೀವು ಇನ್ನೂ ಖಡಕ್ ಆಗ್ಬೇಕು ತಾನೆ, ಇನ್ನೂ ಸ್ಟ್ರಾಂಗ್ ಆಗ್ಬೇಕು ತಾನೆ. ಇವತ್ತು ಅಮಿತಾಬ್ ಬಚ್ಚನ್ ಏಜ್ ಎಷ್ಟು? 84, 83 ಕಂಪ್ಲೀಟ್ ಆಯ್ತು. ಮೊನ್ನೆ 83 ಬರ್ತಡೇ ಮಾಡ್ಕೊಂಡ್ರು. 83 ವರ್ಷ. ಹೆಂಗಿರ್ತಾರೆ? ಖಡಕ್ ಆಗಿರ್ತಾರೆ ತಾನೆ. ಮತ್ತೆ ನೀವ್ ಹೆಂಗ್ ಎದ್ದೇಳಿದ್ರಿ ಚೇರ್ಲಿಂದ, ಹೆಂಗ್ ಕುತ್ಕೊಂಡ್ರಿ? ಅಬ್ಸರ್ವ್ ಮಾಡಿದ್ರೆ, ವಿಡಿಯೋ ಮಾಡಿದೀನಿ, ಕಳಿಸ್ಕೊಡ್ತೀನಿ. ಹೇಗ್ ನಡೀತೀರಾ, ಹೇಗೆ? ಮೋದಿಜಿ ನೋಡಿ, ರಜನಿಕಾಂತ್ ಅವ್ರಿಗೆ ಸ್ಟೇಜು
ಸೋನಿಯಾ ಗಾಂಧಿ ಅವರಿಗೆ ಎಷ್ಟು ಏಜ್? ದೇವೇಗೌಡರಿಗೆ ಎಷ್ಟು ಏಜ್? ಸೊ ನಾವೆಲ್ಲ ಹೋಗ್ತಿದೀವಿ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಒಂದು ದೆವ್ವ ಸಣ್ಣವ್ರಲಿಂದ ಕೂಡಿಸ್ಬಿಟ್ಟಿದ್ದಾರೆ. ಅದನ್ನ ಮಾಡಬಾರ್ದು, ಇದನ್ನ ಮಾಡ್ಬೇಕು, ಅದನ್ನ ಮಾಡಬಾರ್ದು, ಇದನ್ನ ಮಾಡ್ಬೇಕು. ಯಾಕಂದ್ರೆ ಅವ್ರ ಕೈಯಲ್ಲಿ ದುಡಿಯೋಕ್ಕಾಗಿದ್ದಿಲ್ಲ, ನಮಗೆ ಅದೇ ರೀತಿ ಕೂಡಿಸ್ಬಿಟ್ಟಿದ್ದಾರೆ. ಈಗ ನಮ್ಮ ತಂದೆ ಕೈಲಿ ಪಾರ್ಟ್ ಟೈಮ್ ಇನ್ನೊಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಹೋಗ್ತಿದ್ರು, ರಾತ್ರಿ ಬರ್ತಿದ್ರು, ಅಷ್ಟು ಮುಗೀತಿತ್ತು. ಸೊ ಅವ್ರು ಹೇಳ್ತಿದ್ರು ಒಂದು ಜಾಬ್ ಮಾಡಪ್ಪ ಶರತ್. ನಾನು ಹಂಗೆ ಕಲ್ತ್ಬಿಟ್ಟೆ, ಜಾಬ್ ಮಾಡಪ್ಪ. ಎಸ್ ಸರ್ ಇದೇ ಫೀಡಿಂಗ್ ನಮ್ಮ ಶಾಲೆಯಲ್ಲಿ ಕಲಿಸ್ಕೊಟ್ಟಿದ್ದು, ಜಾಬ್ ಮಾಡಿ ಜಾಬ್ ಮಾಡಿ ಜಾಬ್ ಮಾಡಿ. ನಾವೇನಂದ್ರೆ ಎಕ್ಸ್ಟ್ರಾ ಸೋರ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೊಸದೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಇವತ್ತಿನ ಜಮಾನದಲ್ಲಿ ನೀವು ಬದುಕಬೇಕು ಅಂದ್ರೆ ನಿಮ್ಮ ಇನ್ಕಮ್ ಸ್ಪೀಡ್ ಇರಬೇಕು, ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು. ಹಾಗಾಗಿ ನೀವು ಈ ಬಿಸ್ನೆಸ್ ಮಾಡೋದಕ್ಕೆ ನಾಚಿಕೆ ಬಿಡಬೇಕು. ಸೊ ನಾಚಿಕೆ ಬಿಡಬೇಕು. ರೆಡಿ ಇದ್ದೀರಾ? ಟೆಸ್ಟ್ ಮಾಡೋಣ ಯಾರ್ಯಾರು ನಾಚಿಕೆ ಬಿಟ್ಟಿದ್ದಾರೆ ಅಂತ. ಎಷ್ಟು ಜನ ನಾಚಿಕೆ ಬಿಟ್ಟಿದ್ದೀರಾ? ಸರ್ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಅರ್ಧಕ್ಕೆ ಬಂದ್ರೆ ಅವರು. ಸರ್ ನೀವು ಬಿಟ್ಟಿದ್ರೆ ಇನ್ನು ಬಿಟ್ಟಿಲ್ಲ, ಇನ್ನು ನಾಚಿಕೆ ಐತಿ, ಇರ್ಲಿ ಅಂತ. ಓಕೆ, ಇನ್ನು ಹಂಗೆ ಹಿಡ್ಕೊಂಡು ಹೋಗೋಣ ಅಂತ ಇದಾರೆ. ಅವ್ರ ಹತ್ರ ದುಡ್ಡಿದೆ, ನನಗೆ ಹಾಕ್ಬೇಕು ನಾಚಿಕೆ ಅಂತ, ದುಡ್ಡಿದೆ ಆಲ್ರೆಡಿ ಅಂತ. ಎಷ್ಟು? ಕೈ ಎತ್ತಿ ಮೇಡಮ್. ಸರ್ ಮೇಡಮ್ ಕ್ಲಿಯರ್?